ಗೋರ್ಗುಂಟಾದಲ್ಲಿ ಪ್ರತ್ಯೇಕ ಇರುಮುಡಿ 48 ದಿನಗಳ ವೃತಾಚರಣೆ ಸಂಪನ್ನ ಶಬರಿಮಲೆಗೆ ಪ್ರಯಾಣ. ಲಿಂಗಸ್ಗೂರು ತಾಲೂಕಿನ ಗೋರ್ಗುಂಟ ಪಟ್ಟಣದ ಸೋಮನಾಥ ನಗರದ ಶ್ರೀದೇವಿ ಅಯ್ಯಪ್ಪ ಸ್ವಾಮಿ ಧ್ಯಾನ ಮಂದಿರ ಹಾಗೂ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಬಳಿಯ ಪೀಠದಲ್ಲಿ ಪ್ರತ್ಯೇಕವಾಗಿ ಆಯಾ ಸಮಿತಿಯಿಂದ ಪೂಜೆಗಳು ಜರುಗಿ 28ನೇ ವರ್ಷದ ಇರುಮುಡಿ ಕಾರ್ಯಕ್ರಮ ಶನಿವಾರ ಸಂಪನ್ನಗೊಳಿಸಿದೆ. ಆಂಜನೇಯ ಕಿನ್ನಾಳ ಹಾಗೂ ಪ್ರಶಾಂತ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಪ್ರತ್ಯೇಕ ಅರ್ಚನೆ, ಅಭಿಷೇಕ ಸೇರಿದಂತೆ ಮಹಾಪೂಜೆಗಳೊಂದಿಗೆ ಇರುಮುಡಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಈ ವೇಳೆ 2 ಪೀಠಗಳಲ್ಲಿ ಕಾಲ ಭಜನಾ ತಂಡಗಳಿಂದ ಭಜನೆ, ಭಕ್ತರಿಗೆ ಅನ್ನ ಸಂತರ್ಪಣೆ ಜರುಗಿದವು. ಸೋಮನಾಥ ನಗರದ ಶ್ರೀದೇವಿ ಅಯ್ಯಪ್ಪ ಸ್ವಾಮಿ ಧ್ಯಾನ ಮಂದಿರದಲ್ಲಿ ಧರ್ಮಸಭೆ ನಡೆದು ಯರಡೋಣ ಸಿದ್ದರಾಮೇಶ್ವರ ಗುರುಮಠದ ಮುರುಗೇಂದ್ರ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದರು. ಕಠಿಣವಾದ ಮೌಲಧಾರಿಗಳ ಈ ವೃತಾಚರಣೆ ಭಾವೈಕ್ಯತೆ, ಸರ್ವ ಸಮಾನತೆಯ ಸಂಕೇತವನ್ನ ಪ್ರತಿಬಿಂಬಿಸುತ್ತದೆ. ಈ ವೇಳೆ ದುಶ್ಚಟಗಳಿಂದ ದೂರವಿದ್ದು ಪರಿಶುದ್ಧ ಆಚಾರ ವಿಚಾರಗಳಿಂದ ವ್ರತ ಆಚರಿಸಿ ಪೂಜಾ ಗೈದ್ರೆ ಸಾಕ್ಷಾತ್ ಪರಮಾತ್ಮನೇ ಪ್ರತ್ಯಕ್ಷನಾಗಿ ಅಂದುಕೊಂಡ ಸಂಕಲ್ಪ ಈಡೇರುವುದರಲ್ಲಿ ಯಾವ ಸಂದೇಹವಿಲ್ಲ ಎಂದು ಹೇಳಿ, ಪ್ರಮುಖವಾಗಿ ವಾಸ್ತವಕ್ಕೂ ವಾಸ್ತವಿಕೂ ಬಹು ಪ್ರಾಶಸ್ತ್ಯ ಹೊಂದಿರುವ ಶ್ರೀದೇವಿ ಅಯ್ಯಪ್ಪ ಸ್ವಾಮಿ ಧ್ಯಾನ ಮಂದಿರದ ಜಾಗೆಯಲ್ಲಿ ಮಾಡುವ ಪೂಜೆ, ವ್ರತಾಚರಣೆ, ಲೋಕ ಕಲ್ಯಾಣ ಕಾರ್ಯಕ್ರಮಗಳು ಬಹು ಪ್ರಾಮುಖ್ಯತೆ ಪಡೆಯಲಿವೆ ಎಂದು ಹೇಳಿ, ಇಂತಹ ಪ್ರಶಸ್ತ ಸ್ಥಳ ಆಯ್ದುಕೊಂಡು ಈ ಪೀಠ ಸ್ಥಾಪನೆಗೆ ಮುಂದಾಗಿ ಎಷ್ಟೇ 2 ತೊಡರುಗಳು ಎದುರಾದರೂ ಎದೆಗುಂದದೆ ಹಗಲಿರುಳು ಶ್ರಮಿಸಿದ ಶ್ರೀ ಕೃಷ್ಣ ಶ್ರೇಷ್ಠಿ ಕಿನ್ನಾಡ್ರವರ ಧಾರ್ಮಿಕ ಸೇವೆಯನ್ನ ಕೊಂಡಾಡಿದರು. ಈ ಸಂದರ್ಭದಲ್ಲಿ ಮಾಲಾಧಾರಿಗಳಾದ ಆರ್ ಶರಣಬಸವ, ಸುರೇಶ್, ಪ್ರವೀಣ್ ಪತ್ತಾರ್, ಅಮರೇಶ್, ಮಣಿಕಂಠ, ನಾಗರಾಜ್, ಲಕ್ಷ್ಮಣ್, ಬಸವರಾಜ್ ತಳಜು, ಮುಖಂಡರಾದ ವೆಂಕಟೇಶ್ ಗುತ್ತೇದಾರ್, ಜಗದೀಶ್ ತುರ್ವಿಹಾಳ್, ಮನೋಹರ್ ಪತ್ತಾರ್, ಸಿದ್ದಪ್ಪ, ಶ್ರೀನಿವಾಸ್ ಕಿನ್ನಾಳ್, ರೇವಣಯ್ಯ ಸ್ವಾಮಿ, ಆರ್ ಪ್ರದೀಪ್, ಉದಯ್ ಮರಿಯಾಳ್, ಆರ್ ಸಂಬಯ್ಯ, ಪಂಚಾಕ್ಷರಿ ಸ್ವಾಮಿ, ಅವಿನಾಶ್ ಉಪ್ಪಲ್ಲಿ, ವಾದಿರಾಜ್ ಗುಪ್ತಾ, ಎಸ್ ವೆಂಕಟೇಶ್, ಮಹಿಳಾ ಮುಖಂಡರಾದ ಬಸಮ್ಮ ಸಣ್ಣಕ್ಕಿ, ಆರ್ ವಿಜಯಲಕ್ಷ್ಮಿ, ಗುರುಮಾತೆ ಗೌರಮ್ಮ, ಅಶ್ವಿನಿ ಉಪ್ಪಲ್ಲಿ, ಸುಕನ್ಯಾ ಕಿನ್ನಾಳ್, ಭಾರತಿ ಕಿನ್ನಾಳ್, ಡಾಕ್ಟರ್ ರಾಜೇಶ್ವರಿ, ಆರ್ ವರ್ಮಾಲಕ್ಷ್ಮಿ, ಆರ್ ಸುಧಾ ಸೇರಿದಂತೆ ಅನೇಕರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ನಂತರ ಸಂಜೆ ಆಯಾ ಪೀಠದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ತನಕ ಮೆರವಣಿಗೆ ನಡೆಸಿ ಖಾಸಗಿ ವಾಹನಗಳಲ್ಲಿ ಶಬರಿಮಲೆಗೆ ಪ್ರಯಾಣ ಬೆಳೆಸಿದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ, NKS TV 4 ಲಿಂಗಸ್ಗೂರು.